ಹಿಂದೂ ಮಹಾಸಭಾ ಇದೇ ಬಿಜೆಪಿ ಜನ ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿಗೆ ಬರದಂತೆ ಅವರನ್ನ ಸೋಲಿಸಿದ್ದು ಇದೇ ತಂಡ. ಇವತ್ತೇನು ಕಾಂಗ್ರೆಸ್ ಬಿಜೆಪಿ JDS ಆಗಿದೆ, ಇದೇ ಮನುವಾದಿ ತಂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸೋಲಿಸೋದ್ರ ಮೂಲಕ ಅವರು ಈ ಸಂವಿಧಾನ ರಚನಾ ಸಭೆಗೆ ಬರದಂತೆ ತಡೆದರು. ಹಾಗಾಗಿ ಇವರು ಸ್ಪಷ್ಟವಾಗಿ ಭಾರತದ ಸಂವಿಧಾನದ ಮತ್ತು ಅಂಬೇಡ್ಕರ್ ಅವರ ವಿಚಾರಕ್ಕೆ ವಿರೋಧಿಗಳು. ಇವರು ಅಂಬೇಡ್ಕರ್ ಮತ್ತು ಸಂವಿಧಾನಕ್ಕೆ ವಿರೋಧಿಗಳಂದ್ರೆ ಈ ಭಾರತ ದೇಶದ ಎಲ್ಲ ಬಹುಜನರ ವಿರೋಧಿಗಳಾಗಿದ್ದಾರೆ ಅನ್ನೋದನ್ನ ಈ ದೇಶದ ಜನ ಅರ್ಥ ಮಾಡ್ಕೊಳ್ಳೋವರೆಗೂ ಕೂಡ ಇವ್ರ ಕುರ್ಚಿ ಭದ್ರಾಗಿರ್ತದೆ. ಅರ್ಥ ಮಾಡ್ಕೊಂಡ ದಿನ ಇವರೆಲ್ಲ ನಮ್ಮ ಹತ್ರ ಭಿಕ್ಷೆ ಬೇಡಕ್ಕೆ ಬರ್ತಾರೆ. ಸಂವಿಧಾನ ಪರವಾಗಿದ್ದೀವಿ, ನಾವು ಸಂವಿಧಾನ ಅಡಿಯಲ್ಲೇ ನಾವು ಕೌನ್ಸಿಲರ್ಗಳಾಗ್ತಾ ಇರೋದು, MLAಗಳಾಗ್ತಾ ಇರೋದು, MP ಆಗ್ತಾ ಇರೋದು, ಮುಖ್ಯಮಂತ್ರಿಗಳಾಗ್ತಾ ಇರೋದು ಅಂತ ಹೇಳ್ತಾರೆ. ನೀವು ವಿರುದ್ಧ ಇದ್ದೀರಿ ಅಂತ ಹೇಳ್ತೀರಾ? ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಥವಾ ಅಂಬೇಡ್ಕರ್ ವಾದಿ ಮೂಮೆಂಟ್ ಭಾರತ ಸಂವಿಧಾನವನ್ನು ಜಾಗೃತಿ ಮೂಡಿಸಿ ನಾವು ಸಂವಿಧಾನ ಜಾಗೃತಿ ಸಮಾವೇಶಗಳನ್ನು, ಸಂವಿಧಾನ ಜಾಗೃತಿ ಜಾಥಾಗಳನ್ನು ಭಾಳ ಈ ದೇಶದಲ್ಲಿ ಮಾಡಿದ್ದೀವಿ. ಆ ಕಾರಣಕ್ಕಾಗಿ ಇವತ್ತು ಜನ ಸಂವಿಧಾನದ ಪರವಾಗಿರುವಾಗ ನಾವು ಸಂವಿಧಾನ ಜಾರಿ ಮಾಡ್ತೀವಿ ಅಂತೇಳಿ ಪುಸ್ತಕ ಹಿಡ್ಕೊಂಡು, ಸಂವಿಧಾನದ ಪುಸ್ತಕ ಹಿಡ್ಕೊಂಡು ತೋರಿಸ್ತಾ ಇದ್ದಾರೆ. ಅದು ಬಡ ಜನರನ್ನ ಮರಳು ಮಾಡಲಿಕ್ಕೆ ಅಥವಾ ನಮ್ಮ ಜನರ ಕಣ್ಣಿಗೆ ಮಣ್ಣೆರಚುವ ಷಡ್ಯಂತ್ರ. ಅವರು ನಿಜವಾಗಿಯೂ ಕಾಂಗ್ರೆಸ್ನವರಾಗಲಿ, BJPಯವರಾಗಲಿ, JDSನವರಾಗಲಿ ಸಂವಿಧಾನ ಪರವಾಗಿಲ್ಲ, ಸಂವಿಧಾನ ವಿರೋಧಿಗಳಾಗಿದ್ದಾರೆ. ಅದಕ್ಕೆ ಉದಾಹರಣೆ ನಾನು ಹೇಳ್ತೀನಿ. ಇವತ್ತು BJP ಉಗ್ರ ಹಿಂದುತ್ವವಾದಿಗಳು, ಕಾಂಗ್ರೆಸ್ನವರು ಮೃದು ಹಿಂದುತ್ವವಾದಿಗಳು. ಎಲ್ಲಿ ತನಕ ವರ್ಣಾಶ್ರಮ ಪದ್ಧತಿಯನ್ನು ಈ ಮನುವಾದಿ ಪಕ್ಷಗಳು ಒಪ್ತವೆ, ಅಲ್ಲಿ ತನಕ ಈ ದೇಶದಲ್ಲಿ ಜಾತಿ ತಾರತಮ್ಯ, ಲಿಂಗ ತಾರತಮ್ಯ, ವರ್ಗ ತಾರತಮ್ಯ ನಾಶ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಟುವಾಸ್ತವವನ್ನು ನೀವು ಅರ್ಥ ಮಾಡ್ಕೊಂಡ ದಿವಸ ಈ ಭಾರತದ ಜನ ಇವತ್ತು ಈ ಸಂವಿಧಾನವನ್ನು ಒಪ್ಕೊಳ್ಳೋ ತನಕ ನಾವು ನಿರಂತರವಾಗಿ ಹೋರಾಟಗಳನ್ನು, ಜಾಗೃತಿಯನ್ನು ನಾವು ಮಾಡಲೇಬೇಕಾಗುತ್ತೆ.